pigeons are very loyal to their house. When you put a pigeon in a nest, very good animal. Also here in the desert, kites. The Romans, when they came here to siege the mountain, again we're talking about 70 years after King Herod, rebels from Jerusalem using the facilities, the Romans came and built a wall. You can see this wall that goes all around. Masada is a mountain. Masada is a mountain, but it is also an historic episode. Thank you. Let's wait. So it's a symbol for us. There was a nature observer that walked here in the middle of the 19th century. His name was Tristram. And this Tristram drew this bird, the blackbird. See the kind of living together there. So, again, I told him we have kind of a certain permission. Usually I'm kind of bringing it, as you can see, it's off track. We are in the middle of the desert. And in the as we go through this, ನಾವೀಗ ರೋಮನ್ ಅರಮನೆಯ ಸುಮಾರು 2000 ವರ್ಷಗಳ ಹಿಂದೆ ಕಟ್ಟಿದಂತಹ ಈ ಅರಮನೆಯ ಸ್ನಾನಗೃಹದಲ್ಲಿದ್ದೇವೆ. ಇದು ಒಂದು ರೀತಿ ಬಾತ್ರೂಮ್. ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರ್ಬೋದು. ರೋಮನ್ ಕಾಲದಲ್ಲಿ ಸ್ನಾನಗೃಹಗಳ ಅಭಿವೃದ್ಧಿ ಆಯಿತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಸ್ನಾನಗೃಹಗಳನ್ನು ಯಾವ ರೀತಿಯಾಗಿ ನಿರ್ಮಿಸಬೇಕು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸ್ಕೊಟ್ರು. ಆ ರೀತಿಯಾದಂತಹ ಒಂದು ಸ್ನಾನಗೃಹಗಳಿದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದೆಲ್ಲವೂ ಕೂಡ ಆ ಥರದ ಒಂದು ಸ್ಟ್ರಕ್ಚರ್ಸ್ಗಳನ್ನು ನಾವು ಕಾಣ್ಬೋದು. ಇಲ್ಲಿ ಈ ತಂಪು ಈ ಕೋಲ್ಡ್ ವಾಟರ್ ಬಾತ್, ನಾವು ತಣ್ಣೀರಿನ ಸ್ನಾನ ಅಂತೇಳಿ ಏನು ಕರಿತೀವಿ, ಆ ತಣ್ಣೀರು ಸ್ನಾನ ಮಾಡುವಂತಹ ಒಂದು ಪ್ರದೇಶ ಇದು. ಇಲ್ಲಿ ನಿಮಗೆ ಕಾಣ್ಬೋದು, ಇಲ್ಲಿಂದ ಅಕ್ವಾಡಕ್ಟ್ಗಳ ಮೂಲಕ ನೀರು ಇಲ್ಲಿ ಹರಿದು ಬರುತ್ತೆ. ನೀರನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಟೋರ್ ಮಾಡಿದ ನಂತರ ಇಲ್ಲಿ ಮೆಟ್ಟಿಲುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆಳ ಅಂದರೆ ಇಲ್ಲಿ ಮಾರ್ಕ್ ಕೂಡ ಇದೆ, ಎಷ್ಟು ನೀರು ಇಲ್ಲಿ ಸಂಗ್ರಹಿಸ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಮಾರ್ಕ್ ಇದೆ. ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಕೆಲವು ಕಾಲ ವಿಶ್ರಮಿಸಿಕೊಳ್ಳುವಂಥದ್ದು. ಇದಾದ ನಂತರ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಬಾತ್ರೂಮ್ಗಳಲ್ಲಿ ಈ ಸೋನಾ ಅಂತೇಳಿ ನಾವೇನು ಕರಿತೀವಿ, ಅಂದರೆ ಸ್ಟೀಮ್ ಬಾತ್ ಅಥವಾ ಸೋನಾ ಅನ್ನುವಂಥದ್ದು ಹೇಗಿರುತ್ತೆ ಅದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಿಮಗೆ ಸಾಕಷ್ಟು ಪಿಲ್ಲರ್ಗಳನ್ನು ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ಪಿಲ್ಲರ್ಗಳ ಮೇಲೆ ಒಂದು ಲೇಯರ್
ಒಂದು ಹಾಸನ್ನು ಹಾಸಿದ್ದಾರೆ. ಇಲ್ಲಿ ನೀರು ಬಿಸಿಯಾಗಿ ಅದು ಮೇಲ್ಗಡೆಗೆ ಬರುತ್ತೆ. ಮೇಲ್ಗಡೆಗೆ ಬಂದ ನಂತರ ಅಲ್ಲಿಯೂ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ, ಇದರ ಮೂಲಕವಾಗಿ ಬಿಸಿ ನೀರಿನಿಂದ ಬಂದಂಥ ಹಬೆಗಳು, ಆ ಹಬೆಗಳ ಮೂಲಕ ಇಡೀ ರೂಮ್ ಏನು ಒಂದು ರೀತಿ ಸ್ಟೀಮ್ ಬಾತ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಾದ ನಂತರ ಆ ಸ್ಟೀಮ್ ಎಲ್ಲ ಮೇಲೆ ಹೋಗಿ ಒಂದು ರೀತಿ ಮಳೆ ರೂಪದಲ್ಲಿ ಅದು ಜಿನುಗುವಂಥದ್ದು ಇಲ್ಲಿ ನಾವು ನೋಡ್ಬೋದು. ಇದು ಒಂದು ರೀತಿ ಸೋನಾರ್ ಅಥವಾ ಸ್ಟೀಮ್ ಬಾತನ್ನು ತೆಗೆದುಕೊಳ್ಳಿಕ್ಕೆ ಏನು ಮೀಸಲಾದಂತಹ ಒಂದು ಪ್ರದೇಶ. ಬಹಳ ಆಗಿನ ಕಾಲದಲ್ಲಿ ಸುಮಾರು 2000 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಈ ಗುಡ್ಡದ ಮೇಲೆ ಇಂಥ ಒಂದು ಮರುಭೂಮಿಯ ಒಂದು ಗುಡ್ಡದ ಮೇಲೆ ಒಂದು ಅರಮನೆಯನ್ನು ಕಟ್ಟಿ ಆ ಅರಮನೆಯಲ್ಲಿ ಈ ರೀತಿಯ ಎಲ್ಲ ಸಕಲ ಸೌಕರ್ಯಗಳನ್ನು ನಿರ್ಮಿಸಿಕೊಂಡಿರುವಂತಹ ರೋಮನ್ ಚಕ್ರವರ್ತಿಗಳ ಒಂದು ಅಂದಿನ ಬದುಕನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. Going here? We'll go from here. נשלח, אבל בואי נראה בינתיים. בואי, לא בטוח אותה. Here, fish sauce from Norway. Whatever kings in Rome used to have in their kitchens, we call it fresco. It's fresh clay plaster with grounded rocks with colors. They realized that the red rock is from a quarry in Portugal. Is it a stone? It's a stone with plastic. ನಾವೀಗ ಮಸಾಡದಲ್ಲಿ ಇರುವಂತಹ ಅರಮನೆ, ರೋಮನ್ ಚಕ್ರವರ್ತಿಗಳ ಅರಮನೆಯ ಹತ್ತಿರದಲ್ಲಿದ್ದೇವೆ. ಇದು ಕಮಾಂಡೆಂಟ್ ಅವರ ರೆಸಿಡೆಂಟ್ ಅಂತಂದರೆ ಅರಮನೆಗೆ ಹೋಗೋದಕ್ಕಿಂತ ಮುಂಚೆ ಕಮಾಂಡೆಂಟ್ ಅವ್ರನ್ನ ಭೇಟಿಯಾಗಿ ಅವರ ಅನುಮತಿಯನ್ನು ಪಡೆದು ಮುಂದಕ್ಕೆ ಹೋಗಬೇಕು. ಆ ಒಂದು ಕೋಣೆಯಲ್ಲಿದ್ದೇವೆ. ಇದು ಭಾಳ ವಿಶೇಷವಾದಂತಹ ಒಂದು ಸ್ಥಳ. ಇಲ್ಲಿಂದ ನಿಮಗೆ ನೈಸರ್ಗಿಕವಾದಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಏನು ಗಾಳಿ ಬರುವಂಥ ಏರ್ ಕಂಡೀಷನಿಂಗ್ ವ್ಯವಸ್ಥೆ ಇಲ್ಲಿ ಇರುವಂಥದ್ದನ್ನು ನಾವು ಕಾಣ್ಬೋದು. ಹಾಗೆ ಈ ರೂಮ್ನಲ್ಲಿ ನಿಮಗೆ ಈ ಕಪ್ಪು ಆಗಿ ಬೆಳೆದಂಥ ಒಂದು ಗೆರೆಯನ್ನು ನೀವು ಕಾಣ್ತೀರಿ. ಅದೇನಂತಂದರೆ ಆ ಕಪ್ಪು ಗೆರೆಗಿಂತ ಮೇಲ್ಗಡೆ ಇರುವಂಥದ್ದು ರೆಸ್ಟೋರೇಷನ್ ಮಾಡಿರುವಂಥದ್ದು, ಅಂದರೆ ನಿಮಗೆ ಅದನ್ನು ಜೀರ್ಣೋದ್ಧಾರ ಮಾಡಿರುವಂಥದ್ದು. ಅದರ ಕೆಳಗಡೆಗೆ ಆ ಕಾಲದಲ್ಲಿ ಇದ್ದಂತಹ ಒರಿಜಿನಲ್ ಆದಂತಹ ಒಂದು ಸ್ಟ್ರಕ್ಚರ್ ಅದು. ಇದನ್ನು ಎಲ್ಲಿ ಕಾಣ್ತಾ ಇರುವಂಥ ಈ ಕೆಂಪು ಕಲ್ಲುಗಳಿದೆಯಲ್ಲ, ಇದನ್ನು ಸ್ಪೇನ್ನಿಂದ ತಂದಿರುವಂಥದ್ದು. ಸ್ಪೇನ್ನಿಂದ ಆ ಕಾಲದಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ತಂದು ಅದನ್ನು ಇಲ್ಲಿ ಏನು ಕಟ್ಟಡವನ್ನು ಕಟ್ಟಲಿಕ್ಕೆ ಬಳಸಿರುವಂಥದ್ದು ಬಹಳ ವಿಶೇಷ ಅಂಥೇಳಿ ನಮಗೆ ಅನಿಸುತ್ತೆ. ಇಲ್ಲಿ ಮುಂಚಿನ ಒಂದು ಸ್ಟ್ರಕ್ಚರನ್ನು ಹಾಗೆ ಉಳಿಸ್ಕೊಂಡು ನಂತರ ರೆಸ್ಟೋರೇಷನ್ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಈಗ ನಾವಲ್ಲಿ ಕಮಾಂಡೆಂಟ್ ಅವರ ರೆಸಿಡೆಂಟಲ್ಲಿ ಅನುಮತಿಯನ್ನು ಪಡೆದು, ಮುಂಚೆ ಆದರೆ ಅನುಮತಿಯನ್ನು ಪಡಿಬೇಕಾಗಿತ್ತು, ಈಗ ಅನುಮತಿ ಪಡಿಬೇಕಾದಂಥ ಅಗತ್ಯ ಇಲ್ಲ. ಆದರೂ ಕೂಡ ಆಗ ಹೇಗಿತ್ತು ವ್ಯವಸ್ಥೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕಾಗಿ ಅಲ್ಲಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಈಗ ನಾವು ಇಲ್ಲಿ ಅರಮನೆಯ ಮುಖ್ಯ ದ್ವಾರಕ್ಕೆ ಬರ್ತಾ ಇದ್ದೇವೆ. ನಾವು ಈ ಮುಖ್ಯ ದ್ವಾರದಲ್ಲಿ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ
ಅರಮನೆ ಹೇಗಿತ್ತು ಆಗಿನ ಕಾಲದಲ್ಲಿ ಅನ್ನುವಂಥದ್ದನ್ನು ಈಗ ನಾವು ಇಲ್ಲಿ ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ. This is a restored storage room, earthquakes. You can see there is one of the rules of archaeologists is not to dig everything up. This is a replica of the originals. You can see there. Putting this is like pipes with ropes and the steam went through the pipes, hitting the walls as well. So both walls, both floor, see one of them sweat. The heat goes down and then touching the ceiling. The donkeys, the donkeys were here. They took the donkeys to bring the water. When the rebels came, 1,000 people, they could send someone with a donkey. They didn't have so many donkeys. So ಸ್ನೇಹಿತರೆ, ಈಗ ನಾವು ಇಲ್ಲಿ ರೋಮನ್ ಅರಮನೆಯ ಸುಮಾರು ಈಗಾಗಲೇ ನಾನು ನಿಮಗೆ ಹೇಳಿದೆ 2000 ವರ್ಷಗಳ ಹಿಂದೆ ನಿರ್ಮಿಸಿದಂತಹ ಎದುರುಗಡೆಗೆ ಡೆಡ್ ಸಿ ಇದೆ. ಇಲ್ಲಿ ಒಂದು ಬಹಳ ದೊಡ್ಡ ಒಂದು ಮರುಭೂಮಿ, ಆ ಮರುಭೂಮಿಯಲ್ಲಿ ಕಟ್ಟಿದಂತಹ ಒಂದು ಅರಮನೆ ಇದು ಗುಡ್ಡದ ಮೇಲೆ ಇದೆ. ಸೊ ಅಲ್ಲಿ ಕಟ್ಟಿದಂತಹ ಈ ಅರಮನೆಯಲ್ಲಿ ರೋಮನ್ ಚಕ್ರವರ್ತಿಗಳು, ರೋಮನ್ ರಾಜರು ಪಾರಿವಾಳಗಳನ್ನು ಭಾಳ ಇಷ್ಟಪಡ್ತಾ ಇದ್ರು. ಪಾರಿವಾಳಗಳನ್ನು ಯಾಕೆ ಇಷ್ಟಪಡ್ತಾ ಇದ್ರು ಅಂತಂದರೆ, ಪಾರಿವಾಳ ಮನುಷ್ಯನಿಗೆ ತುಂಬ ಹತ್ತಿರದ ಪ್ರಾಣಿ ಅಂತ. ಅಂದರೆ ನಮ್ಮ ಕೈ ಮೇಲೆ ಕುಡ್ರಿಸ್ಕೊಂಡು ಅದು ಎಲ್ಲೇ ಹಾರು ಹೋದರೂ ಕೂಡ ಮತ್ತು ವಾಪಸ್ ನಮ್ಮ ಹತ್ತಿರನೇ ಬರ್ತಾ ಇರುವಂಥ ಒಂದು ಪ್ರಾಣಿ ಅನ್ನುವಂಥ ಪಕ್ಷಿ ಅನ್ನುವಂಥ ಒಂದು ಕಾರಣದಿಂದಾಗಿ, ಹೀಗಾಗಿ ಅದಕ್ಕೋಸ್ಕರ ವಿಶೇಷವಾದಂತಹ ಒಂದು ವಾಸಸ್ಥಳವನ್ನು ಅವ್ರು ಮಾಡಿದ್ದಾರೆ. ಇದನ್ನು ಕೊಲಂಬರಿಯಂ ಟವರ್ ಅಂಥೇಳಿ ಅವರು ಕರೀತಾರೆ. ಇಲ್ಲಿ ಪ್ರತಿ ಪಾರಿವಾಳಕ್ಕೂ ಕೂಡ ಸಣ್ಣ 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 ಗೂಡನ್ನು ಕಟ್ಟುವುದರ ಮೂಲಕ ತಮ್ಮ ಪಕ್ಷಿ ಪ್ರೀತಿಯನ್ನು ಅವರು ಮೆರೆದಿರುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಈ ರೀತಿಯಾದಂತಹ ಈ ಇಡೀ ಅರಮನೆಯಲ್ಲಿ ಪಾರಿವಾಳಗಳಿಗೆ ಮೀಸಲಾದಂತಹ ಈ ಸಣ್ಣ ಸಣ್ಣ ಗೂಡು, ಆ ಥರದ ಒಂದು ಟವರ್, ಅಂತಹ 3 ಟವರ್ಗಳನ್ನು ಅವರು ತಮ್ಮ ಈ ಅರಮನೆಯಲ್ಲಿ ನಿರ್ಮಿಸಿರುವಂಥದ್ದನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆತ್ಮೀಯರೇ, ನಾವು ಮೊಸಾದಾದಲ್ಲಿ ಇರುವಂತಹ ರೋಮನ್ ಚಕ್ರವರ್ತಿಗಳ ಅರಮನೆಯ ಬಯಲು ಪ್ರದೇಶದಲ್ಲಿ ಇಲ್ಲಿ ನಿಂತುಕೊಂಡು ನಾನು ಮಾತಾಡ್ತಾ ಇದ್ದೇನೆ. ನಿಮಗೆ ಈಗಾಗಲೇ ನೀವು ನೋಡಿದ್ದೀರಿ, ಇದು ನಗೇವ್ ಡೆಸರ್ಟ್ನಲ್ಲಿ ಇರುವಂತಹ ರೋಮನ್ ಚಕ್ರವರ್ತಿಗಳು ಸುಮಾರು 2000 ವರ್ಷಗಳ ಹಿಂದೆ ಕಟ್ಟಿದಂತಹ ಮರುಭೂಮಿ. ಆ ಮರುಭೂಮಿಯ ಮೇಲೆ ಒಂದು ಬಹಳ ದೊಡ್ಡ ಎತ್ತರದಲ್ಲಿರುವಂಥ ಒಂದು ಗುಡ್ಡ, ಆ ಗುಡ್ಡದ ಮೇಲೆ ಕಟ್ಟಿದಂತಹ ಒಂದು ಅರಮನೆ. ಈ ಅರಮನೆಯಲ್ಲಿ 2000 ವರ್ಷಗಳ ಹಿಂದೆ ಏನೇನು ಇತ್ತು ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ನಾವು ನೋಡಿದಾಗ ಆಗಿನ ನಾಗರಿಕತೆಯ ಒಂದು ದರ್ಶನ ನಮಗೆ ಆಗತ್ತೆ. ಇದರ ಜೊತೆಗೆ ರೋಮನ್ ದೊರೆಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿ ಇಸ್ರೇಲನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆ ಒಂದು ಹೋರಾಟದಲ್ಲಿ ಇಸ್ರೇಲಿಗಳು ತಮ್ಮ ಪರಾಕ್ರಮವನ್ನು ಮೆರೆದಂತಹ ಒಂದು ಧೀರೋದಾತ್ತವಾದಂಥ ಒಂದು ಕಥೆಯೂ ಕೂಡ ಈ ಗುಡ್ಡದ ಮೇಲೆ ಅನಾವರಣ ಆಗುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಇದರಲ್ಲಿ ಎಲ್ಲ ರೀತಿಯ, ಅಂದರೆ ನಿಮಗೆ ರೋಮನ್ ದೊರೆಗಳ ಒಂದು ವೈಭವ, ಅವರು ಬಳಸಿದಂತಹ ಒಂದು ತಂತ್ರಗಳು, ಅವರು ಕಂಡುಕೊಂಡಂತಹ ತಂತ್ರಜ್ಞಾನ, ಇದು ಎಲ್ಲದರ ಜೊತೆಗೆ ಮನುಷ್ಯನ ವಿಕಾಸದ ಅನೇಕ ದರ್ಶನಗಳ
ಅನೇಕ ಆಯಾಮಗಳ ಅನಾವರಣವು ಕೂಡ ಇಲ್ಲಿ ಆಗುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಹೀಗಾಗಿ ಮೊಸಾದ್ ಇದು ವಿಶ್ವ ಪಾರಂಪರಿಕ ತಾಣ ಅಂತ ಯುನೆಸ್ಕೋ ಇದನ್ನು 1970ರಲ್ಲೇ ಘೋಷಣೆ ಮಾಡಿ ಈ ಜಾಗವನ್ನು ಭಾಳ ಸುಂದರವಾದಂತಹ ಒಂದು ಪಾರಂಪರಿಕ ತಾಣವನ್ನಾಗಿ ಮಾಡಲಿಕ್ಕೆ ಸಾಕಷ್ಟು ಶ್ರಮಪಟ್ಟಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಇದನ್ನು ಉಳಿಸ್ಕೊಳ್ಳೋದರ ಬಗ್ಗೆ, ಇದನ್ನು ಶಾಶ್ವತವಾಗಿ ಸಂರಕ್ಷಣೆ ಮಾಡುವುದರ ಬಗ್ಗೆಯೂ ಕೂಡ ಇಸ್ರೇಲ್ ಸರ್ಕಾರ ಸಾಕಷ್ಟು ಪರಿಶ್ರಮವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಪ್ರತ್ಯಕ್ಷ ದರ್ಶನದಲ್ಲಿ ಇಲ್ಲಿ ನಾವು ನೋಡ್ಬೋದು.